ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಅದರಲ್ಲಿ ಒಂದು ವಿಚಾರ ಹೇಳಿದ್ರು, ವಿದ್ಯಾರ್ಥಿಗಳಿಗೆ ಅವಕಾಶಗಳು ಕಡಿಮೆ ಇಲ್ಲ, ಬಟ್ ಅರಿವು ಕಡಿಮೆ ಅಂತ ಹೇಳಿ. ಸೊ ಅರಿವು ಮೂಡಿಸುವಂತ ಕಾರ್ಯಕ್ರಮನೇ ಇವತ್ತು ಗ್ಯಾರಂಟಿ ನ್ಯೂಸ್ ಹಮ್ಮಿಕೊಂಡಿದೆ. ಸೊ ಬಹಳ ಖುಷಿ ಆಯ್ತು ಸರ್ ನೀವು ನಿಮ್ಮ ಮಾತುಗಳನ್ನ ಕೇಳಿ. ಇನ್ನು ಸರ್ ನೀವು ಕ್ವಶನ್ ಕೇಳ್ತೀನಿ ಅಂತ ಹೇಳಿದ್ರಿ, ಅತಿಥಿಗಳಿಗೆ ಏನ್ ಕೇಳಬಹುದು? ನನ್ನ ಹೆಸರು ಲಕ್ಷ್ಮಣ್ ಕರ್ಜಿ ಅಂತೀವಿ. ತುಂಗಭದ್ರಾ ಪಿಯು ಕಾಲೇಜ್ ಕುಂದಾಪುರ ನಮ್ಮದೊಂದು ಗ್ರಾಮೀಣ ಮಟ್ಟದ ಕಾಲೇಜ್ ಆಗಿರೋದ್ರಿಂದ ಈ ಎಐ ತಂತ್ರಜ್ಞಾನವನ್ನ ಗ್ರಾಮೀಣ ವಿದ್ಯಾರ್ಥಿಗಳು ಕಲಿಯಲಿಕ್ಕೆ ಸಾಧ್ಯ. ಅಂದ್ರೆ ಫೀಸ್ ವಿಚಾರನೆ ಇಲ್ಲಿ ಮುಖ್ಯ ಆಗುತ್ತೆ. ನಂತರ ಇನ್ನೊಂದು ಏನಂತಂದ್ರೆ ಎಐ ನಂತರ ನಾವೇನಾದ್ರೂ ಸ್ವ ಉದ್ಯೋಗವನ್ನ ಮಾಡಲಿಕ್ಕೆ ಅವಕಾಶಗಳು ಇವೆನಾ ಅಂತ. ಸೊ ಸೈನ್ಸ್ ಕೋರ್ಸ್ಗಳಿಗೆ ಆರ್ಟ್ಸ್ ಅಲ್ಲಿ ಎಲ್ಲರೂ ನಾನು ಆರ್ಟ್ಸ್ ಮುಗಿದ ತಕ್ಷಣ ಎಲ್ಲರೂ ನೋಡ್ಬೇಕು ನಾವು ಗೌರ್ಮೆಂಟ್ ಜಾಬ್ ಆರ್ಟ್ಸ್ ಮಾಡದೆ ಗೌರ್ಮೆಂಟ್ ಜಾಬ್ ಏನಂದ್ರೆ SDA FDA KS ಎಕ್ಸಾಮ್ ಬಿಟ್ಮೇಲೆ ಸಿಕ್ಕಾಪಟ್ಟೆ ಕೋರ್ಸ್ಗಳಿದ್ದಾವೆ. MLIB ಇದೆ, MSW ಇದೆ, ಜರ್ನಲಿಸಮ್ ಇದೆ, AI ಅಂತ ಇದೆ. AI ಅನ್ನೋದು ಒಂದು ಟೂಲ್, ಒಂದು ಇದು ನಾವು ಏನೇ ಜಾಬ್ ಮಾಡ್ತಾ ಅದ್ರ ಜೊತೆ AI ನಾವು ಅಡಾಪ್ಟ್ ಮಾಡ್ಕೊಂಡು AI ನಾವು ಜಾಬ್ ಆಗಲ್ಲ. ನಮ್ಗೆ ಏನ್ ಜಾಬ್ ಇದೆಯಲ್ಲ ಅದ್ರ ಜೊತೆ AI ಅಡಾಪ್ಟ್ ಮಾಡ್ಕೊಂಡು ಅವಾಗ ನಾವು ಇಂಪ್ರೂವ್ ಮಾಡಕ್ ಸಾಧ್ಯ. ಅದರಲ್ಲಿ ನಾವು ಮಾಡೋ ಕೆಲಸನ ಸ್ಮಾರ್ಟ್ ಆಗಿ ಮಾಡಕ್ ಸಾಧ್ಯ. ಸ್ಮಾರ್ಟ್ ಕೆಲಸಕ್ಕೋಸ್ಕರ AI ಅಡಾಪ್ಟ್ ಮಾಡ್ಕೋಬೇಕು. AI ಉದ್ಯೋಗ ಮಾಡ್ಕೊಳ್ಳೋದು ಕಷ್ಟ. AI ಉದ್ಯೋಗ ಮಾಡ್ಕೊಳ್ಳೋದು ಹೇಗಂದ್ರೆ ಇವಾಗ ಮಾಡ್ತಿರಲ್ಲ ವಿಡಿಯೋಸ್ಗಳು ಮಾಡ್ತಾವೆ. ಓಕೆ, ನ್ಯಾರೋ AI ಅಂತ ನ್ಯಾರೋ AI ಓಕೆ, ಅದು ಇದಲ್ಲ. ನಮ್ಮ ಕೆಲಸದ ಜೊತೆ AI ಟೂಲ್ ಆಗಿ ಬಳಸ್ಕೊಂಡ್ರೆ ಈ ಸರ್ ಅವರಿಗೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಲಾಖೆ ಕಡೆಯಿಂದ ನಮಗೆ ಕ್ವಶನ್ ಪೇಪರ್ಸ್ ಕೊಟ್ಟಿದ್ದಾರೆ. ಮಕ್ಕಳ ಎಕ್ಸೈಟ್ಮೆಂಟ್ ಆಗಿದೆ, ನೂರು ತೆಗಿಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮಕ್ಕಳು ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಸರ್ ನನಗೆ ಓದ್ತಾ ಇದ್ದೀನಿ, 6 ಪೇಪರ್ ಓದ್ಬೇಕು ಸರ್, ಇಷ್ಟು ಓದ್ಬೇಕು, 100 ತೆಗಿಲೇಬೇಕು ಅನ್ನೋ ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ, ಮಕ್ಕಳಿಗೆ ನಾವು ಮಾನಸಿಕ ಒತ್ತಡದಿಂದ ಹೊರಬರಬೇಕು ಕೆಲವು ಟಿಪ್ಸ್ ನಾವು ಕೊಟ್ಟರೆ ನಾವು ಆ ಮಕ್ಕಳಿಗೆ ಯೂಸ್ ಮಾಡಿ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ. ಪ್ರತಿಯೊಂದು ಮಗುವಿನ ತಂದೆ ತಾಯಿಗಳ ಅಷ್ಟೇ ಅಲ್ಲದೆ ಟೀಚರ್ಸ್ ಒಂದು ಭಾವನೆ ಏನಿರುತ್ತಂದ್ರೆ, ನನ್ನ ಮಕ್ಕಳು ಟೀಚರ್ಸ್ ಕೂಡ ಅವ್ರ ಮಕ್ಕಳು, ನಮ್ಮ ಶಾಲೆಯ ಮಕ್ಕಳು ಹೈಯೆಸ್ಟ್ ಬರಬೇಕು, ಔಟ್ ಆಫ್ ಔಟ್ ತೆಗಿಬೇಕು, ಕಾಲೇಜಿಗೆ ರ್ಯಾಂಕ್ ಬರಬೇಕು, ಸ್ಟೇಟಿಗೆ ರ್ಯಾಂಕ್ ಬರಬೇಕು. ಅಫ್ಕೋರ್ಸ್ ಓಕೆ, ಒಳ್ಳೆಯದು, ಅದು ಪಾಸಿಟಿವ್ ಆಗಿ ತೆಗೆದುಕೊಂಡಾಗ. ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಬ್ಬ ಮಗು ಸೋಕಾಲ್ ಔಟ್ ಬರಬೇಕು ಅಂತಂದ್ರೆ ಕೇವಲ ಹಗಲು ರಾತ್ರಿ ಒಂದು ದಿನ ಅಥವಾ ಎಕ್ಸಾಮ್ ಸಮೀಪನ ಒಂದು ವಾರನೋ 15 ದಿವಸನೋ ಒಂದು ತಿಂಗಳನೋ ಓದಿದ್ರೆ ಬರ್ತಕ್ಕಂಥದ್ದು ಸಾಧ್ಯತೆ ಇಲ್ಲ. ಆ ಮಗುವಿನ ಪರಿಸರ, ಬೆಳವಣಿಗೆ ಮತ್ತು ಇತರೆ ಕಾರ್ಯಕ್ರಮಗಳು ಹೇಗಿರ್ಬೇಕಂದ್ರೆ ಆತನ ಒಂದು ಓದುವಿಕೆಗೆ ಪೂರಕವಾಗಿರಬೇಕು. ಮಗು ಅಲ್ಲಿ ಓದ್ತಾ ಇರ್ತಾನೆ, ಜೊತೆಗೆ ತಂದೆ ತಾಯಿಗಳು ತಮ್ಮ ಕೆಲಸದಲ್ಲಿ ಆ ಮಗುವನ್ನು ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತದೆ. ಸಾಕಷ್ಟು ಮನೆಗಳಲ್ಲಿ ಮಗನ ಕೆಲಸಕ್ಕೂ ಅಥವಾ ತಂದೆಯ ಯಾವುದೋ ಒಂದು ಕೆಲಸಕ್ಕೂ ಹೋಗ್ತಕ್ಕಂಥದ್ದು. ಅದು ಅಲ್ಲದೆ ಅದೇ ವಿದ್ಯಾರ್ಥಿಗೆ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಮಗುವಿನ ಒಂದು ವಾತಾವರಣ ಹೇಗಿರುತ್ತೆ, ಓದೋದು ಬಿಟ್ರೆ ಆ ಮಗುವಿಗೆ ಬೇರೆ ಯಾವುದೇ ಕೆಲಸನೂ ಇರೋದಿಲ್ಲ, ಯಾವುದೇ ಒತ್ತಡಗಳೂ ಇರೋದಿಲ್ಲ. ಇನ್ನೊಂದು ಮಗುವಿನ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಅವನಿಗೆ ಯಾವುದು ಓದೋದ್ ಬಿಟ್ಟು ಬೇರೆ ಕೆಲಸ ಇರೋದಿಲ್ಲ, ಬಟ್ ಸ್ಟಿಲ್ ಅವನ ಮೇಲಿರ್ತಕ್ಕಂಥ ಒತ್ತಡ ಹೆಂಗಿರುತ್ತೆ ಅಂದ್ರೆ, ನೋಡಪ್ಪ ನೀನ್ ಹೇಳಿದೆಲ್ಲ ಕೇಳಿದೆ, ನೀನ್ ಕೇಳಿದ ಕಾಲೇಜಿಗೆ ಹಚ್ಚಿಸಿದ್ದೇವೆ, ನೀನ್ ಕೇಳಿದಂತ ವೆಹಿಕಲ್ ಕೊಡಿಸಿದ್ದೇವೆ, 2 ವೀಲರ್ ಕೊಡಿಸಿದ್ದೇವೆ, ಕಾರ್ ಕೊಡಿಸಿದ್ದೇವೆ, ಆದ್ರಿಂದ ನಿನಗೆ ಇಷ್ಟು ಮಾರ್ಕ್ಸ್ ಬರಲೇಬೇಕು. ಸೊ ಅವನು ಓದೋದನ್ನ ಬಿಟ್ಟು ನನಗೆ ಯಾವ್ಯಾವ ಕಾಲೇಜಿಗೆ ನಾನು ಏನೇನ್ ಕೇಳಿದೆ, ಇವ್ರು ಏನೇನ್ ಕೊಟ್ಟಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಇದೆಲ್ಲ ಹೆಂಗಾಯ್ತು, ಏನ್ ತೊಂದರೆಯಲ್ಲಿದ್ದಾರೆ ಅಂತಕ್ಕಂಥ ಆಲೋಚನೆ ಅವನ ತಲೆಯಲ್ಲಿ ಸುತ್ತರಿತಾ ಇರ್ತವೆ. ಅವ್ನು ಓದ್ತಾ ಇದ್ರೆ ಫಿಸಿಕಲಿ ಆತ ಪುಸ್ತಕದ ಮುಂದೆ ಇರ್ತಾನೆ ಹೊರತು ತನ್ನ ಮೆದುಳನ್ನು ಅದರಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ.
ಸಾಕಷ್ಟು ಜನ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ, ಸರ್ ನಮ್ಮ ಹುಡುಗ ಹಗಲು ರಾತ್ರಿ ಬುಕ್ ಹಿಡ್ಕೊಂಡ ಕೂತಿರ್ತಾನೆ ಸರ್, ಕಣ್ಣಿಗೆ ಕಣ್ಣು ಒಂದು ದಿನ ಕೂಡ ಆತ ಕಣ್ಣಾಗ ಏನಂತ ನಿದ್ದೆ ಮಾಡಾರ ಕಣ್ಣಾಗ ಎಣ್ಣೆ ಹಾಕೊಂಡು ಓದ್ತಾನ, ಆದ್ರೆ ಎಕ್ಸಾಮ್ದಾಗ ಮಾತ್ರ ಅವ್ನಿಗೆ ಮಾರ್ಕ್ಸ್ ಬರೋದಿಲ್ಲ, ಅದು ಏನು ಗೊತ್ತಿಲ್ಲ. ಅದೊಂದೇ ಈ ಡೈಲಿ ಮಾಸ್ಟರ್ ಕೇಳಬೇಕಾದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಡ್ತಾನೆ, ಆದ್ರೆ ಅವ್ರಿಗೆ ಎಕ್ಸಾಮ್ ಪೇಪರ್ ಬರೀಬೇಕಾದ್ರೆ ಆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಬ್ಲಾಂಕ್ ಆಗ್ಬಿಡ್ತಾನೆ, ಅದ್ರ ಕೈನೇ ಓಡೋದಿಲ್ಲ ಅಥವಾ ಅದು ಏನು ಓದಿದೆಲ್ಲ ನೆನಪೇ ಆಗೋದಿಲ್ಲ. ಸೊ ಇದ್ರ ಅರ್ಥ ಏನಂದ್ರೆ ಆ ಹುಡುಗ ಇಂಟೆಲಿಜೆಂಟ್ ಇಲ್ಲ ಅಂತಲ್ಲ, ಆ ಹುಡುಗನಿಗೆ ನಾವು ಹಾಕಿರ್ತಕ್ಕಂತ ಒತ್ತಡ ಹೇಗಿದೆ ಅಂದ್ರೆ ಆತನಿಗೆ ಅವಳಿಗೆ ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ನಿನಗಿಷ್ಟು ಬರಲೇಬೇಕು, ಬರ್ಲಿಲ್ಲ ಅಂದ್ರೆ ನೋಡು ನಾವು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೇವೆ, ಅವ್ರು ಹೇಳಿದ್ದಕ್ಕೆ ಇಂಥ ಕಾಲೇಜ್ಗೆ ಹಾಕಿದ್ದೇವೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ನಮ್ಮ ಮನೆಗೆ ಇಷ್ಟೆಲ್ಲ ಕೆಲಸ ಮಾಡಬಹುದಾಗಿತ್ತು. ಸೊ ಈ ಒಂದು ಗೊಂದಲದಲ್ಲಿ ಆ ಮಗುವಿನ ಒತ್ತಡದಲ್ಲಿ ಅವನು ಓದ್ತಕ್ಕಂಥದ್ದು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಕೇವಲ ಫಿಸಿಕಲ್ ಆಗುತ್ತೆ ಹೊರತು ಸೈಕಾಲಜಿಕಲಿ ಆಗಿ ಅವನ ಬ್ರೇನ್ ಅನ್ನು ಕಂಪ್ಲೀಟ್ ಆಗಿ ಅಲ್ಲಿ ಇಟ್ಟು ಓದಲಿಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ಮಗು ಅಥವಾ ಯಾರೇ ಆದ್ರೂ ಕೂಡ ಓದಿದ್ದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ 4 ಸ್ಟೇಜಸ್ ಬರುತ್ತೆ. ಜಸ್ಟ್ ಲೈಕ್ ನಮ್ಮ ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ನಾವು ಹೆಂಗೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಮ್ಮ ಆಸ್ತಿಯನ್ನು ನಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ ನಂತರನೇ ನಮ್ಮ ಆಸ್ತಿಯಾಗಿ ಅದು ಆಗ್ತದೆ. ಅಲ್ಲಿ ತನಕನೂ ನೀವು ಅಗ್ರಿಮೆಂಟ್, ಸೇಲ್ ಅಗ್ರಿಮೆಂಟ್, ಇಲ್ಲಿ ಏನೇನೋ ಅಗ್ರಿಮೆಂಟ್ ಮಾಡಿದ್ರು ಕೂಡ ಆಗುದಿಲ್ಲ. ಅದೇ ರೀತಿಯಾಗಿ ಓದಿದ್ದು ತಿಳ್ಕೊಂಡಿದ್ದು ನಮ್ಮ ಹತ್ರ ಗೊತ್ತಿರಬೇಕು, ನೆನಪಾಗ್ಬೇಕಂದ್ರೆ ಫಸ್ಟ್ ರೀಡಿಂಗ್, ಒಂದನೇದು ಓದ್ಬೇಕು, ಎರಡನೇದಾಗಿ ರಿಮೆಂಬರಿಂಗ್, ಓದಿದ್ದನ್ನ ಪುನರ್ಮನನ ಮಾಡ್ಕೊಳ್ತಕ್ಕಂಥದ್ದು, ಮೂರನೇದಾಗಿ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂದ್ರೆ ಆ ಬ್ರೇನು ಮತ್ತು ನನ್ನ ಕಣ್ಣುಗಳು, ನನ್ನ ಮನಸ್ಸು ಆ ಒಂದು ವಸ್ತುವಿನ ಅಂದ್ರೆ ಯಾವ ಒಂದು ಬಗ್ಗೆ ಅಧ್ಯಯನ ಮಾಡ್ತಾ ಇದೀವಿ ಅದ್ರ ಮೇಲೆ ಇರಬೇಕು. ಅದಾದ ನಂತರ ರಿವಿಷನ್, ಓದಿದ್ದನ್ನು ಪುನರ್ಮನನ, ಆಗಾಗ ನಾವು ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇರ್ಬೇಕು. ಎಷ್ಟೋ ಸಾರಿ ನಾವು ನಮ್ಮ ಹೆಸರಲ್ಲಿ ಸೈಟ್ ಮಾಡಿಸಿ ಬಿಟ್ಟು ಬಂದಿರ್ತೇವೆ, ಇನ್ನೊಂದು 10-12 ವರ್ಷ ಬಿಟ್ಟು ಆಮೇಲೆ ಅಲ್ಲಿ ನೋಡಕ್ ಹೋದ್ರೆ ಫ್ರೆಂಡ್ಸ್ ಕೂಡ ನಾವು ಹಾಕಿದ್ದಿಲ್ಲ ಅಂದ್ರೆ ಅಲ್ಲಿ ಇನ್ನೊಬ್ರು ಯಾರೋ ಬಂದು ಮನೆಯನ್ನು ಕಳಿಸಿಕೊಂಡಿರ್ತಾರೆ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಓದಿರ್ತಕ್ಕಂಥದ್ದು ಕೂಡ ಅಲ್ಲಿ ತಲೆಯಲ್ಲಿ ಇದ್ರೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ಸೊಕ್ಕಾದ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ವಿಚಾರ ನಮ್ಮ ತಲೆಗೆ ಬಂದಾಗ ಆ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥದ್ದು ವಿಚಾರಗಳು ಕೂಡ ವ್ಯಾನಿಶ್ ಆಗಿ ಈ ಹೊಸ ವಿಚಾರ ಅಲ್ಲಿ ಕೂರ್ತದೆ. ಆಗ ಒಬ್ಬ ವ್ಯಕ್ತಿ ತಾನು ಓದಿದ್ದನ್ನ ಪುನರ್ಮನನ ಮಾಡಲಿಲ್ಲ ಅಥವಾ ರಿವಿಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಮತ್ತೆ ವಾಪಸ್ ಬರೀತಕ್ಕಂಥದ್ದು, ನೆನಪಿಸಿಕೊಂಡು ಅದನ್ನ ಪರ್ಫಾರ್ಮ್ ಮಾಡ್ತಕ್ಕಂಥದ್ದು, ಸಕ್ಸಸ್ಫುಲ್ ಆಗಿ ಅದನ್ನ ರಿಮೆಂಬರ್ ಮಾಡ್ಕೊಂಡು ಮತ್ತೆ ಅಲ್ಲಿ ಬರೀತಕ್ಕಂಥದ್ದು ಕಷ್ಟ ಆಗ್ತದೆ. ಆದ್ರಿಂದ ಒಬ್ಬ ವ್ಯಕ್ತಿ ಒತ್ತಡದಿಂದ ಹೊರಗಡೆ ಇದ್ದಂತ ಒಂದು ಪರಿಸ್ಥಿತಿಯಲ್ಲಿ ಓದಿದಾಗ ಮಾತ್ರ ಡಿಸ್ಕಷನ್ ಜೊತೆಗೆ, ಅದು ಎಸ್ಪೆಷಲಿ ಚರ್ಚೆಯ ಮೂಲಕ ಓದಿದ್ದನ್ನ, ನೋಟ್ಸ್ ಮಾಡೋದ್ರ ಮೂಲಕ ಓದಿದ್ದನ್ನ, ಆಡಿಯೋ ವಿಜುವಲ್ಗಳ ಮೂಲಕ ಓದಿದ್ದನ್ನ ಆದಷ್ಟು ಹೆಚ್ಚಿಗೆ ನೆನಪಿಡಬಹುದು ಹೊರತು ಕೇವಲ ಒಂದು ಟೆಕ್ಸ್ಟ್ ಬುಕ್ ಅನ್ನು ಕೈಯಲ್ಲಿ ಇಟ್ಕೊಂಡು ಅಥವಾ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಅನ್ನು ಕಂಟಿನ್ಯೂಸ್ ಆಗಿ ನಾವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ನೆನಪಿಡೋದು ಕಷ್ಟ ಆಗ್ತದೆ. ಆದ್ದರಿಂದ ಪ್ರತಿಯೊಂದು ಕೂಡ ಇಲ್ಲಿಯೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ಆಡಿಯೋ ವಿಜುವಲ್ಸ್ ಮೂಲಕ ನಾವು ಯುಟಿಲೈಸ್ ಮಾಡೋದು, ಆ ಒಂದು ಸಬ್ಜೆಕ್ಟ್ ಗೆ ತಕ್ಕಂತಹ ಒಂದು ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿದಾಗ ನ್ಯಾಚುರಲಿ ದ ರಿಮೆಂಬರಿಂಗ್ ಅಂಡ್ ರಿಜಿಸ್ಟರಿಂಗ್ ಕೆಪಾಸಿಟಿ ವಿಲ್ ಬಿ ಇನ್ಕ್ರೀಸ್. ಆದ್ರಿಂದ ಒತ್ತಡದ ಒಂದು ವಾತಾವರಣದಿಂದ ಹೊರಗಡೆ ತಂದು ಅವನು ಫ್ರೀ ಎನ್ವೈರನ್ಮೆಂಟ್ ಅಲ್ಲಿ ಓದಲಿಕ್ಕೆ ಬಿಟ್ಟಾಗ ಮಾತ್ರ ಆ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಿ ಓದಬಹುದು. ತಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಅನ್ಕೊಂಡಿರ್ತಾನೆ, ಅದನ್ನು ಸಾಧನೆ ಮಾಡಬಹುದು. ಅದೇ ರೀತಿಯಾಗಿ ಟೀಚರ್ಸ್ ಕೂಡ ಪೇರೆಂಟ್ಸ್ ಅವರ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡ್ಕೋಬಹುದು. ಅದನ್ನ ಬಿಟ್ಟು ಕೇವಲ ಒತ್ತಡ ಹಾಕಿ ನೀನು ಎಷ್ಟು ಓದ್ಬೇಕು, ಇಂಥ ಕಾಲೇಜಿಗೆ ನಾವು ರೊಕ್ಕ ಕೊಟ್ಟು ಹಚ್ಚಿದ್ದೇವೆ ಅಂದ್ರೆ ಅದು ಉಪಯೋಗವಿಲ್ಲದ ಮಾತಾಡ್ತದೆ. ಈ ಒಂದು ನಿಮ್ಮ ಎಐ ವಿಜ್ಞಾನದಲ್ಲಿ ರಾಜಕೀಯ ವಿಜ್ಞಾನಕ್ಕೆ ಏನಾದ್ರೂ ಅವಕಾಶ ಇದೆ? ಇಲ್ಲ, ಸದ್ಯಕ್ಕಿಲ್ಲ, ಮುಂದೆ ಬರಬಹುದು. ಯಾಕಂದ್ರೆ ಸರ್, ನಾನು ಈ ಪ್ರಶ್ನೆ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ವಿಜ್ಞಾನ ಅಂತಂದ್ರೆ ಎರಡೆರಡನೇ ಲಾಭನೇ, ಇದೇನೂ ಇಲ್ಲ ಸರ್. ವಿಜ್ಞಾನ ಯಾವ್ದಂದ್ರೆ ಈಗ ಪ್ರಯೋಗ ಮಾಡ್ಬೋದು, ಮತ್ತೊಮ್ಮೆ ಸಹ ಪ್ರಯೋಗ ಮಾಡಿದ್ರು ರಿಸಲ್ಟ್ ಮಾತ್ರ ಒಂದೇ ಇರುತ್ತೆ. ಬಟ್ ರಾಜಕೀಯದಲ್ಲಿ ಬೇರೆ ಸುಳ್ಳು ಪಳ್ಳು, ಇದರಿಂದ ಬಹಳ ಬೇಸರವಾಗಿಬಿಟ್ಟಿದೆ ಈ ಸೊಸೈಟಿ. ಇದರಿಂದ ಗಬ್ಬುದಾಗುತ್ತೆ. ಈ ಜಿಡ್ಡು ಗಟ್ಟಿದಂತ ಈ ಸಮಾಜವನ್ನು ತೊಲಗಿಸ್ಬೇಕಂತಂದ್ರೆ ವಿಜ್ಞಾನ ತುಂಬಾ ಅವಶ್ಯಕತೆ ಇದೆ ಸರ್. ನಮಗೆ ಭಾರತದ
ವಿಜ್ಞಾನವು ಪರಂಪರೆಯಿಂದ ಬೆಳೆಯುತ್ತಾ ಬಂದಿದೆ ಮತ್ತು ಅಭಿವೃದ್ಧಿ ಹೊಂದುತ್ತಾ ಇದೆ. ಮತ್ತೆ ಎಲ್ಲ ವಿಜ್ಞಾನವು ಅಭಿವೃದ್ಧಿ ಹೊಂದುತ್ತಲೇ ಇದೆ. ಮತ್ತೆ ರಾಜಕೀಯವೂ ಸಹ ಒಂದು ವಿಜ್ಞಾನ, ಇತಿಹಾಸ ಒಂದು ವಿಜ್ಞಾನ, ಭೂಗೋಳಶಾಸ್ತ್ರ ಒಂದು ವಿಜ್ಞಾನ. ಮತ್ತೆ ಎಲ್ಲ ವಿಜ್ಞಾನಗಳು ಅಭಿವೃದ್ಧಿ ಆಗಿಲ್ಲ, ಕೇವಲ ವಿಜ್ಞಾನ ಮಾತ್ರ ಅಭಿವೃದ್ಧಿ ಆಗಿದೆ. ಮತ್ತೆ ಇದು ಯಾಕೆ? ತಾವುಗಳು ಯಾಕೆ ಇದನ್ನ ಇವತ್ತು ಕ್ಯಾಂಬ್ರಿಡ್ಜ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಇಡೀ ಪ್ರಪಂಚದಾದ್ಯಂತ ಹೆಸರುವಾಸಿಯಾದಂತಹ ಒಂದು ವಿಜ್ಞಾನದ ಒಂದು ಸಂಸ್ಥೆ, ಮತ್ತೆ ಈ ವಿಜ್ಞಾನದ ಕಡೆ ಯಾಕೆ ತಾವು ಮನವರಿಕೆಯನ್ನು ಮಾಡಿಲ್ಲ, ಯಾಕೆ ಒಲವನ್ನು ತೋರಿಸಿಲ್ಲ ತಾವು? ಈಗ ಆಗಲೇ ಒಬ್ರು ಆ ಪ್ರಿನ್ಸಿಪಲ್ ಹೇಳ್ತಾ ಇದ್ರು, ಇದನ್ನ ಆ ಕ್ವಶನ್ ಪೇಪರ್ ಅನ್ನ ಚಾಟ್ ಜಿಪಿಟಿಯಲ್ಲಿ ಹಾಕಿದ್ರು, ಕ್ವಶನ್ ಪೇಪರ್ ಅಲ್ವಾ? ನಿಮ್ಮ ವರ್ಕ್ ಅಲ್ಲಿ ಅದನ್ನ ಅಳವಡಿಸ್ಕೊಂತ ಹೋದ್ರೆ ಅದು ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು AI ನೀವು ಹೆಂಗ್ ಬಳಸ್ತಿರಲ್ಲ ಹಂಗದು ವರ್ಕ್ ಆಗುತ್ತೆ. AI ನ ನೀವು ಹೆಂಗ್ ಬಳಸ್ತೀರಿ ಅದ್ರ ರೀತಿ ವರ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನ ಮಾಡಿದ್ರಿ, ಜೊತೆಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿದ್ರಿ. ಬಹಳ ಖುಷಿ ಆಯ್ತು. ಈ ಕಾರ್ಯಕ್ರಮದ ಉದ್ದೇಶವೇ ಇದಾಗಿತ್ತು. ಯಾಕೆಂತಂದ್ರೆ ಪ್ರಾಂಶುಪಾಲರಿಗೆ ಇಷ್ಟೊಂದು ಪ್ರಶ್ನೆಗಳಿದಾವೆ, ಶಿಕ್ಷಕರಿಗೆ ಇಷ್ಟೊಂದು ಗೊಂದಲಗಳಿದಾವೆ ಅಂತ ಅಂದಾಗ ವಿದ್ಯಾರ್ಥಿಗಳಿಗೆ ಇನ್ನು ಎಷ್ಟು ಗೊಂದಲಗಳಿರಬಾರದು ಅನ್ನೋ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಯೋಚನೆ ಮಾಡಿದಾಗ ಇಂಥ ಒಂದು ಕಾರ್ಯಕ್ರಮ ಹುಟ್ಟುಕೊಂಡಿತು. ಅದಕ್ಕೆ ನೀವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಬಂದಂತ ಎಲ್ಲ ಅತಿಥಿಗಳಿಗೆ. ಎಸ್ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮ ನಿಮಗೋಸ್ಕರ ಮಾತ್ರ. ನಿಮಗೆ ಏನ್ ಗೊಂದಲ ಇತ್ತು ಅದನ್ನ ಪರಿಹರಿಸುವಂತ ಕೆಲಸವನ್ನ ನಾವು ಮಾಡಿದೀವಿ ಅನ್ನೋ ತೃಪ್ತಿಯಿಂದ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.